ವರ್ಷಗಳಿಂದ ಈ ದೇಶದ ರಾಷ್ಟ್ರಭಕ್ತ ಸಂಘಟನೆಗಳು ಪಾಕಿಸ್ತಾನ್ ಸರ್ಕಾರ ಉಗ್ರವಾದಿಗಳನ್ನು ಭಯೋತ್ಪಾದಕರನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಆದರೆ ಇಷ್ಟು ದಿನ ಇಡೀ ಪ್ರಪಂಚ ಅದನ್ನು ನಂಬ್ತಿರ್ಲಿಲ್ಲ. ನಿನ್ನೆ ತುಂಬ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಸುಮಾರು 30 ವರ್ಷಗಳಿಂದ ನಾವು ಉಗ್ರವಾದಿಗಳನ್ನು ಬೆಳೆಸಿ ದೊಡ್ಡ ತಪ್ಪು ಮಾಡಿದ್ವಿ. ಆ ಉಗ್ರವಾದವನ್ನು ಭಯೋತ್ಪಾದಕರನ್ನ ಅವ್ರು ಬೆಳೆಸಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನಕ್ಕೆ ಇವತ್ತು ಮುಳ್ಳಾಗಿದೆ. ಬೇರೆ ಸಂದರ್ಭ ಆಗಿದ್ದರೆ ಇಡೀ ವಿಶ್ವ ಪಾಕಿಸ್ತಾನ ಜೊತೆಗಿರೋದು. ಆದರೆ ನರೇಂದ್ರ ಮೋದಿಯವರ ತಾಳ್ಮೆ, ಅವರ ಸಿದ್ಧಾಂತ ಎರಡೂ ಕೂಡ ನಾವು ಮೆಚ್ಚಬೇಕು. ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನು ಜೊತೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ಚೈನಾ ದೇಶ ಸೇರಿ ಇವತ್ತು ಭಾರತಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ಆ ಪಾಕಿಸ್ತಾನ ಏನೇನು ದ್ರೋಹ ಮಾಡ್ತಾ ಇದ್ದು ಅನ್ನೋದನ್ನು ಬಹಿರಂಗವಾಗಿ ಅವರ ಅಧಿಕಾರಿಗಳೇ ಒಪ್ಪಿಕೊಂಡಂಥ ಸ್ಥಿತಿ ಇವತ್ತು ಬಂದಾಗ ಇಡೀ ಪ್ರಪಂಚ ಇವತ್ತು ನಮ್ಮ ಜೊತೆ ನಿಂತಿದೆ. ಹಾಗಾಗಿ ಇವತ್ತು ಅವ್ರು ಮಾಡಿದ್ದ ತಪ್ಪನ್ನು ಅವರಿನ್ನೂ ಕೂಡ ತಪ್ಪು ಅನ್ನೋದು ಒಪ್ಕೊಳ್ಳೋದಕ್ಕೆ ಇನ್ನೂ ಪೂರ್ಣ ತಯಾರಿಲ್ಲ. ಸಿಂಧು ನದಿಯ ವಿಚಾರದಲ್ಲಿ ಏನು ಒಪ್ಪಂದ ಆಗಿತ್ತೋ ಆ ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಕ್ಷಣ ರದ್ದು ಮಾಡಿದ್ದೀವಿ ಅಂತ ಹೇಳಿದಾಗ ಆ ಪಾಕಿಸ್ತಾನದ ಅಧಿಕಾರಿಗಳು ಹೇಳಿಕೆ ಕೊಡ್ತಾ ಇದ್ದರೆ, ಸಿಂಧು ನದಿಯ ನೀರನ್ನು ಒಂದು ಹನಿನೂ ನಾವು ಬಿಡಲ್ಲ, ನಮ್ಮ ರಕ್ತವನ್ನು ಸಿಂಧು ನದಿ ನೀರಿನ ಜೊತೆ ಕಳಿಸ್ತೀವಿ ಅನ್ನೋಂಥ ಸೊಕ್ಕಿನ ಮಾತುಗಳು ಇನ್ನೂ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಪಾಕಿಸ್ತಾನ ಉಳಿಬೇಕಾದ್ರೆ, ಪಾಕಿಸ್ತಾನದ ಜನ ಉಳಿಬೇಕಾದ್ರೆ ಆಗಿರೋ ತಪ್ಪನ್ನು ಪೂರ್ಣ ಒಪ್ಪಿಕೊಂಡು ಭಾರತಕ್ಕೆ ಆ ಪಾಕಿಸ್ತಾನ ಸರೆಂಡರ್ ಆಗಬೇಕು. ಅವ್ರು ಸರೆಂಡರ್ ಆಗಲಿಲ್ಲ, ಪಾಕಿಸ್ತಾನದ ಜನ, ಪಾಕಿಸ್ತಾನದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಭಾರತದ ಜೊತೆಗೆ ವಿಲೀನ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಭಾರತದ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯಲ್ಲ ಅನ್ನೋದು ತೀರ್ಮಾನ ಆಗುತ್ತೆ. ಭಾರತ ಅಖಂಡ ಭಾರತ ಆಗುತ್ತೆ. ಮರ್ಯಾದೆಯಿಂದ ಇದ್ದರೆ ಪಾಕಿಸ್ತಾನದ ಅಧಿಕಾರಿಗಳು ಸರೆಂಡರ್ ಆಗಿ ಇದ್ದರೆ ಅವ್ರು ಜೀವಂತವಾಗಿ ಬದುಕ್ತಾರೆ, ಇಲ್ಲ ಅಂದರೆ ಜೀವಂತ ಶವವಾಗಿ ಸಾಯ್ತಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯುದ್ಧ ಆಗೋದ್ರಲ್ಲಿ ಈಗ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಅವ್ರು ಆಡ್ತಿರೋಂಥ ಆಟಗಳಿಗೆ ನಮ್ಮ ಸೈನಿಕ ಶಕ್ತಿ, ನೌಕಾಶ ಶಕ್ತಿ ಇರ್ಬೋದು, ವೈಮಾನಿಕ ಶಕ್ತಿ ಇರ್ಬೋದು, ಭೂ ಸೇನೆ ಇರ್ಬೋದು, ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ನಮ್ಮ ಹತ್ರ ಇದೆ. ಹಾಗಾಗಿ ಸೊಕ್ಕಿನ ಮಾತಾಡಿದ್ರೆ ನೀವೇ ಹಾಳಾಗೋಗ್ತೀರಿ. ಯುದ್ಧ ಮಾಡಿದ್ರೆ ನಮ್ಮ ದೇಶದ ಸೈನಿಕರು, ಇಡೀ ದೇಶದ ಯುವಕರು ಯಾವುದೇ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಗೆ ತಯಾರನ್ನೋದನ್ನು ಆ ಸೈನಿಕನ ಮಾತನ್ನು ನಾವು ಕಲ್ತಿದ್ದೇವೆ. ನರೇಂದ್ರ ಮೋದಿ ಹೋಗ್ತಿರೋಂಥ ಹೆಜ್ಜೆ ಸರಿ ಇದೆ. ಭಾರತ ಪಾಕಿಸ್ತಾನವನ್ನು ಹಿಚ್ಕಾಕ್ಬಿಡುತ್ತೆ, ಇದ್ರಾಗ ಅನುಮಾನ ಇಲ್ಲ. ಗೌರವದಿಂದ ಇದ್ದರೆ ಸರಿ, ಇಲ್ಲ ಅಂದರೆ ಯುದ್ಧದಲ್ಲಿ ಭೂಪಟವೇ ಪಾಕಿಸ್ತಾನ ಇಲ್ಲ ಅಂತ ಅನ್ಸ್ಕೊಳುತ್ತೆ.